ನಾಡಿನ ದೇಶ ವಿದೇಶಗಳ ಹವಾಮಾನ ವರದಿ, ಕ್ರೀಡಾ ಸುದ್ದಿಗಳು, ಸ್ಥಾನಿಕ ಸುದ್ದಿಗಳು, ವಿಶೇಷ ಸಂಚಿಕೆಗಳು, ರಾಜಕೀಯ ವಾಸ್ತವಿಕತೆ, ಕೃಷಿ ಕ್ಷೇತ್ರಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ. ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ. ಅದರಿಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು, ಅದೇ ರೀತಿ ಪೊಲೀಸ್ ಇಲಾಖೆಯವರು, SP ಮತ್ತು ಎಲ್ಲ ಇಲಾಖೆ ಸಿ ಅವರು ನಾವೆಲ್ಲರೂ ಸೇರಿ ಒಂದು 4-5 ಮೀಟಿಂಗ್ ಮಾಡಿದ್ದೀವಿ. ನಮಸ್ಕಾರ ವೀಕ್ಷಕರೇ, ಇಂದಿನ ಒಂದು ವಿಶೇಷ ಸುದ್ದಿಗೆ ತಮಗೆಲ್ಲ ಸ್ವಾಗತ. ಇಡೀ ದೇಶಾದ್ಯಂತ ಸುರಿಯುತ್ತಿರುವ ಧಾರಾಕಾರ ಮಳೆ ಕರ್ನಾಟಕದಲ್ಲೂ ಎಡೆಬಿಡದೆ ಸುರಿತಾ ಇದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರೀ ಮಳೆ ಬೀಳ್ತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಕುರಿತು ಒಂದು ವರದಿಯನ್ನು ಹಾಕ್ತೀನಿ ನೋಡಿ. ಮಹಾರಾಷ್ಟ್ರ ಕೊಂಕಣ ಭಾಗದಲ್ಲಿ ನಿರಂತರ ಮಳೆ, ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು. ಚಿಕ್ಕೋಡಿ ಮಹಾರಾಷ್ಟ್ರ ಕೊಂಕಣ ಭಾಗದಲ್ಲಿ ನಿರಂತರ ಮಳೆ ಸುರಿಯುತ್ತಿದೆ. ಇತ್ತ ರಾಜ್ಯದ ಗಡಿ ಭಾಗದಲ್ಲಿಯೂ ಮಳೆ ಮುಂದುವರಿದಿರುವ ಪರಿಣಾಮ ಕೃಷ್ಣಾ, ದೂಧಗಂಗಾ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಕೊಂಕಣ ಭಾಗದ ಕೊಯ್ನಾ, ಮಹಾಬಳೇಶ್ವರ, ನವಜಾ, ವಾರಣಾ, ಕಾಳಂಬೋಡಿ ಪ್ರದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಭಾರೀ ಮಳೆ ಸುರಿದಿದೆ. ಕೃಷ್ಣಾ ಮತ್ತು ದೂಧಗಂಗಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರಲಾರಂಭಿಸಿದೆ. ಕೃಷ್ಣಾ ಮತ್ತು ಉಪನದಿಗಳಿಗೆ 70,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರಲಾರಂಭಿಸಿದೆ. ಹೀಗಾಗಿ ನದಿಗಳ ನೀರಿನ ಮಟ್ಟದಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನಿಪ್ಪಾಣಿ ತಾಲೂಕಿನ ಕಾರದ್ಗ ಗ್ರಾಮದ ಬಂಗಾಲಿ ಬಾಬಾ ದೇವಸ್ಥಾನ ದೂಧಗಂಗಾ ನದಿ ನೀರಿನಲ್ಲಿ ಜಲಾವೃತಗೊಂಡಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ಶ್ರೀ ದತ್ತ ಮಂದಿರ ಕೃಷ್ಣಾ ನದಿ ನೀರಿನಲ್ಲಿ ಜಲಾವೃತಗೊಂಡಿದೆ. ಇಲ್ಲಿಯವರೆಗೆ ಚಿಕ್ಕೋಡಿ ಉಪವಿಭಾಗದ 5 ಸೇತುವೆಗಳು ಮುಳುಗಡೆಗೊಂಡು ಸಂಚಾರ ಸ್ಥಗಿತಗೊಂಡಿದೆ. ಬೆಳಗಾವಿಯ ಘಟಪ್ರಭಾ ಮಾರ್ಕಂಡೆಯ ನದಿಯ ನೀರಿನ ಮಟ್ಟ ಹೆಚ್ಚಳ, ಸೇತುವೆಗಳು ಮುಳುಗಡೆ. ಗೋಕಾಕ ತಾಲೂಕಿನ ಘಟಪ್ರಭಾ ಮಾರ್ಕಂಡೆಯ ನದಿಯ ನೀರಿನ ಮಟ್ಟ ಹೆಚ್ಚಳವಾಗಿದ್ದು, ಗೋಕಾಕ ಮತ್ತು ಶಿಂಗಳಾಪುರ ನಡುವಿನ ಸೇತುವೆ ಮುಳುಗಡೆಯಾಗಿದೆ. ಗೋಕಾಕ್ ಶಿಂಗಳಾಪುರ ಸಂಪರ್ಕಕ್ಕೆ ಮತ್ತೊಂದು ಸೇತುವೆ ಇದ್ದರೂ ಸಹ ಬೈಕ್ ಸವಾರರು ಸೇತುವೆ ದಾಟಲು ಹರಸಾಹಸ ಪಡ್ತಾ ಇದ್ದಾರೆ. ಈ ಕುರಿತು ತಾಲೂಕಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಗೋಕಾಕ್ ತಹಶೀಲ್ದಾರ್ ಮೋಹನ್ ಬಸ್ಮೆ ಭೇಟಿ ನೀಡಿ ಬ್ರಿಡ್ಜ್ ಬಳಿ ವಾಹನ ಸಂಚಾರ ನಡೆಸದಂತೆ ಬಂದೋಬಸ್ತ್ ಕಲ್ಪಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವುದರಿಂದ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಕೆಳ ಹಂತದ 4 ಸೇತುವೆಗಳು ಮುಳುಗಡೆಯಾಗಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಹೌದು, ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಕೃಷ್ಣಾ, ವೇದಗಂಗಾ, ದೂಧಗಂಗಾ ನದಿಗಳು ತುಂಬಿ ಹರಿಯುತ್ತಿವೆ. ಪರಿಣಾಮ ನದಿ ತೀರದ ಜನರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಅದಲ್ಲದೆ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಶಿದ್ನಾಳ್, ಬೇವಸಿ ಜತ್ರಾಟ್, ಕಾರದ್ಗ ಬೋಸ್ ಹಾಗೂ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಬಾವನ ಸೌದತ್ತಿ ಸೇತುವೆಗಳು ಮುಳುಗಡೆಯಾಗಿವೆ. ಇದರಿಂದಾಗಿ ಆಯಾ ಗ್ರಾಮಗಳ ನಡುವೆ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಪ್ರವಾಹದ ಮುಂಜಾಗ್ರತಾ ಕ್ರಮವಾಗಿ ನದಿ ತೀರಗಳಲ್ಲಿ ನೋಡಲ್ ಅಧಿಕಾರಿಗಳನ್ನು ಹಾಗೂ ಬೋಟ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಹರಿಯುವ ಹಿರಣ್ಯಕೇಶಿ ನದಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಸಂಕೇಶ್ವರ ಹಾಗೂ ಹಿರಣ್ಯಕೇಶಿ ನದಿ ತಟದ ರೈತರಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದು, ನದಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಪರಿಣಾಮ ನದಿ ದಡದ ಜನರಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಮಳೆಯಬ್ಬರ, ಉಕ್ಕಿ ಹರಿದ ಬಳ್ಳಾರಿ ನಾಲಾ ಜಮೀನಿಗೆ ನುಗ್ಗಿದ ನೀರು. ಕುಂದಾನಗರಿ ಬೆಳಗಾವಿಯಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಕಳೆದ 1 ವಾರದಿಂದ ಬೆಳಗಾವಿ ನಗರ ಸೇರಿ ಜಿಲ್ಲೆಯಾದ್ಯಂತ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಹೀಗಾಗಿ ಬಳ್ಳಾರಿ ನಾಲಾ ಉಕ್ಕಿ ಹರಿಯುತ್ತಿದ್ದು ಜಮೀನುಗಳಿಗೆ ನೀರು ನುಗ್ಗಿ ರೈತರಿಗೆ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಧಾಮಣೆ, ಯಳ್ಳೂರು,
ವಡಗಾವಿ, ಅನಗೋಳ್, ಶಹಾಪುರ್, ರಾಣಿ ಚೆನ್ನಮ್ಮ ನಗರ ಸೇರಿದಂತೆ ವಿವಿಧ ಬಡಾವಣೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಳ್ಳಾರಿ ನಾಲಾಗೆ ಬಂದು ಸೇರುತ್ತದೆ. ಬಳ್ಳಾರಿ ನಾಲಾ ಹೂಳು ತುಂಬಿಕೊಂಡಿದ್ದರಿಂದ ನೀರು ಅಕ್ಕಪಕ್ಕದ ರೈತರ ಜಮೀನಿಗೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ರೈತರು ಬಿತ್ತಿರುವ ಬಾಸುಮತಿ, ಇಂದ್ರಾಯಣಿ, ಸಾಯಿರಾಮ್ ಭತ್ತದ ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ. 106 ಎಕರೆ ಜಮೀನು ಜಲಾವೃತವಾಗಿದೆ. ಜಮೀನುಗಳು ನದಿಯ ಸ್ವರೂಪ ಪಡೆದುಕೊಂಡಿವೆ. ಬೆಳೆ ಹಾನಿ ಭೀತಿ ಎದುರಿಸುತ್ತಿರುವ ರೈತರು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸರ್ಕಾರ ನಮಗೆ ಪ್ರತಿ ವರ್ಷ ಬೆಳೆ ಹಾನಿ ಪರಿಹಾರ ಕೊಡಬೇಡಿ, ಬಳ್ಳಾರಿ ನಾಲಾ ಹೂಳು ಎತ್ತಿ ಸ್ವಚ್ಛ ಮಾಡಿ ಕೊಟ್ಟು ಬಿಡಿ, ಅಷ್ಟೇ ಸಾಕು ಎಂದು ಸರ್ಕಾರಕ್ಕೆ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾರೆ. ಇನ್ನು ಮಳೆ ಅವಾಂತರ ಕುರಿತು ಬೆಳಗಾವಿ ಜಿಲ್ಲಾಧಿಕಾರಿಗಳು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಅವರು ಹೇಳಿದಂಥ ಕೆಲವೊಂದು ವಿಷಯಗಳನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಹಾಕ್ತೀನಿ. ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ 4-5 ದಿನಗಳಿಂದ ಮಳೆ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಕಂದಾಯ, ಪೊಲೀಸ್, ಸಿಇಒ ಸೇರಿ ಎಲ್ಲರೂ ಸಭೆ ಮಾಡಿದ್ದೇವೆ. ಸದ್ಯ ಮಳೆಯಿಂದ ಯಾವುದೇ ತೊಂದರೆ ಇಲ್ಲ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದವರು, ಕೃಷ್ಣಾ ನದಿಗೆ ಈಗ ಕೇವಲ 65,000 ಕ್ಯೂಸೆಕ್ ನೀರು ಒಳಹರಿವು ಇದೆ. ಪ್ರವಾಹ ಭೀತಿ ಇಲ್ಲ. ಘಟಪ್ರಭಾ ಜಲಾಶಯ 51 ಟಿಎಂಸಿ ನೀರು ಸಾಮರ್ಥ್ಯ ಹೊಂದಿದೆ. ಸದ್ಯ 32 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದರು. ಖಾನಾಪುರ ತಾಲೂಕಿನಲ್ಲಿ ವಾಡಿಕೆಗಿಂತ 37% ಹೆಚ್ಚಿನ ಮಳೆಯಾಗಿದೆ. ಆ ತಾಲೂಕಿನಲ್ಲಿ 13 ಬ್ರಿಡ್ಜ್ಗಳು ಮುಳುಗಡೆಯಾಗಿವೆ. ಚೊರ್ಲಾಘಾಟ್ ಹತ್ತಿರ ಕುಸುಮಹಳ್ಳಿ ಒಂದು ಬ್ರಿಡ್ಜ್ ಅಪಾಯಕಾರಿಯಾಗಿದೆ. ನಿನ್ನೆಯಿಂದ ಸಂಚಾರ ಮಾಡಬಾರದೆಂದು ಆದೇಶವನ್ನು ನೀಡಲಾಗಿದೆ. ಇನ್ನು ಬಿದ್ದ ಮನೆಗಳಿಗೆ ಎನ್ಡಿಆರ್ಎಫ್ ರೂಲ್ಸ್ ಪ್ರಕಾರ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ. ನೆರೆ ಪ್ರವಾಹದ ಭೀತಿ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ 421 ಕಾಳಜಿ ಕೇಂದ್ರ ತೆರೆಯಲು ಪೂರ್ವ ಸಿದ್ಧತೆ ಮಾಡಲಾಗಿದೆ. ಹಿಂದೆ ನಡೆದ ಪ್ರವಾಹದ ಭೀತಿ ಅನುಭವ ಇದೆ. ಎಲ್ಲಾ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದೆಂದು ಈ ವೇಳೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಆ ಕುರಿತು ಒಂದು ವಿಡಿಯೋ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು, AC, ತಹಶೀಲ್ದಾರ್ಗಳು, ಅದೇ ರೀತಿ ಪೊಲೀಸ್ ಇಲಾಖೆದವರು, ನಮ್ಮ SP ಮತ್ತೆ ವಿವಿಧ ಎಲ್ಲ ಇಲಾಖೆ ಮುಖ್ಯಸ್ಥರು, CEO ಅವರು, ನಾವೆಲ್ಲರೂ ಸೇರಿ ಒಂದು 4-5 ಮೀಟಿಂಗು ಮಾಡಿದ್ದೀವಿ. ಪ್ರತಿ ಒಂದು ತಾಲೂಕಿಗೆ ಹೋಗಿ ಭೇಟಿ ಮಾಡ್ಲಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ವಿ. 50% ಡಿಸ್ಕೌಂಟ್ ಸೇಲ್, ನೇಕಾರರ ದರದಲ್ಲಿ ಮಾರಾಟ. ಭೇಟಿ ನೀಡಿ, ಗೀತಾಂಜಲಿ, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಯಾವುದೇ ತೊಂದರೆ ಇಲ್ಲ. ಈಗ 3 ರಿವರ್ ಸಿಸ್ಟಮ್ಸ್ ನಮ್ಮಲ್ಲಿ ಬರುತ್ತೆ. ಒಂದು ಘಟಪ್ರಭಾ, ಇನ್ನೊಂದು ಮಲಪ್ರಭಾ, ಮತ್ತೆ 3ನೇದು ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಮಹಾರಾಷ್ಟ್ರದಿಂದ ಏನ್ ನೀರು ಬರುತ್ತೆ ಅದರಿಂದ ನಮ್ಗೆ ಇಲ್ಲಿ ಎಫೆಕ್ಟ್ ಆಗುತ್ತೆ. ಬಟ್ ಕೃಷ್ಣಾ ನದಿದು ಕ್ಯಾರಿಂಗ್ ಕೆಪಾಸಿಟಿ ಏನಿದೆ 2 ಲಕ್ಷ ಕ್ಯೂಸೆಕ್ ಮೇಲೆ ಇದೆ. ಸೊ ಸದ್ಯಕ್ಕೆ ಬರೀ ಒಂದು 65,000 ಕ್ಯೂಸೆಕ್ ಇನ್ಫ್ಲೋ ಇದೆ. ಸೊ ಕೃಷ್ಣಾ ರಿವರ್ ಬೇಸಿನ್ ಅಲ್ಲಿ ಯಾವುದೇ ತೊಂದರೆ ಇಲ್ಲ. ಘಟಪ್ರಭಾ ನಾನು ಹೋಗಿ ಪರ್ಸನಲಿ ಅಲ್ಲಿ ವೀಕ್ಷಣೆ ಮಾಡಿದ್ದೀನಿ. ಅಲ್ಲಿ 3 ರಿವರ್ ಸಿಸ್ಟಮ್ಸ್ ಹೋಗಿ ಸೇರುತ್ತೆ. ಒಂದು ಮರ್ಕಂಡೆಯ, ಮತ್ತೆ ಹಿರಣ್ಯಕೇಶಿ ಹಾಗೂ ಘಟಪ್ರಭಾ, ಇವೆಲ್ಲ ಸೇರಿ ಹಿಡಕಲ್ ಡ್ಯಾಮ್ ಅಲ್ಲಿ ಹೋಗಿ ಸೇರುತ್ತೆ. ಹಿಡಕಲ್ ಡ್ಯಾಮ್ದು ಟೋಟಲ್ ಗ್ರಾಸ್ FRL ಅಲ್ಲಿ 56 TMC ನೀರಲ್ಲಿ 51 TMC ನೀರನ್ನು ಅಲ್ಲಿ ಸಂಗ್ರಹಣೆ ಮಾಡ್ಲಿಕ್ಕೆ ಆಗುತ್ತೆ. ಗ್ರಾಸ್ ಕೆಪಾಸಿಟಿ ಅದಕ್ಕಂತ ಡೆಡ್ ಸ್ಟೋರೇಜ್ ಸೇರಿರುತ್ತೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಲೈಫ್ ಕೆಪಾಸಿಟಿ ಏನಿದೆ ತಾವು ಹೇಳಿದ ಹಾಗೆ 51 TMC ಇರುತ್ತೆ. ಅದರ ಪೈಕಿ ಈಗ 32 TMC ತನಕ ನೀರಲ್ಲಿ ನಾವು ಸಂಗ್ರಹಣೆ ಮಾಡಿದ್ವಿ. ಸದ್ಯಕ್ಕೂ ಆ ಸಿಸ್ಟಮ್ ಅಲ್ಲಿ ಯಾವುದೇ ತೊಂದರೆ ಇಲ್ಲ. ಖಾನಾಪುರ ತಾಲೂಕಲ್ಲಿ ಮಳೆ ಆಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ವಾಡಿಕೆ ಮಳೆಗಂತ ಒಂದು 37% ಜಾಸ್ತಿ ಮಳೆ ಆಗಿದೆ. ಅಲ್ಲಿ 13 ಬ್ರಿಡ್ಜ್ಗಳು ಮುಳುಗಡೆ ಆಗಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೊಂಡಿದೀವಿ. ನಿನ್ನೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನ್ನ ಜೊತೆ, SP ಅವ್ರ ಜೊತೆ ಮತ್ತೆ CO ಅವ್ರ ಜೊತೆ ಮಾತಾಡಿದ್ದಾರೆ. ಅವರ ನಿರ್ದೇಶನದಂತೆ ನಾವು ಈ 13 ಬ್ರಿಡ್ಜ್ಗಳಲ್ಲಿ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದೀವಿ ಹಾಗೂ ಪರ್ಯಾಯ ವ್ಯವಸ್ಥೆ ರೂಟ್ ಹುಡುಕಿ ಅಲ್ಲಿಂದ ಡೈವರ್ಷನ್ ಕೊಡ್ತಾ ಇದ್ವಿ. ಇದಲ್ಲದೆ ನಮ್ಮ ಚೋರ್ಲಾ ಘಾಟ್ ಹತ್ರ ಒಂದು ಬ್ರಿಡ್ಜ್, ಅಲ್ಲಿ ಹೆವಿ ವೆಹಿಕಲ್ ಮೂವ್ಮೆಂಟ್ ಆಗಬಾರ್ದಂತ ಹೇಳಿ ಪ್ರೊಹಿಬಿಟರಿ ಆರ್ಡರ್ಸ್ ಇತ್ತು.
ಆ ಆರ್ಡರ್ಸ್ನ ನಾವು ನಿನ್ನೆ ಸಂಜೆಯಿಂದ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಆ ಬ್ರಿಡ್ಜ್ ಹೆಸರು ಏನಿತ್ತು? ಕನ್ನಮಡಿ. ಒಂದು ಆ ಬ್ರಿಡ್ಜ್ ಹೆಸರು ನಮ್ಗೆ ಕುಸುಮಡಿ ಬ್ರಿಡ್ಜ್. ಸೊ ಕುಸುಮಡಿ ಬ್ರಿಡ್ಜ್ ಹತ್ರ ಸ್ವಲ್ಪ ಹೆವಿ ವೆಹಿಕಲ್ ಮೂವ್ಮೆಂಟ್ ಇರಬಾರ್ದು ಅಂತ ಹೇಳಿ ಪ್ರೊಬಿಟರಿ ಆರ್ಡರ್ಸ್ ಮುಂಚೆಯಿಂದ ಇತ್ತು. ಈಗ ಚೋರ್ಲಾದಿಂದ ಬರೋ ಮಲ್ಟಿ ಆಕ್ಸಿಲ್ ವೆಹಿಕಲ್ಸ್ ನಾವು ಸದ್ಯಕ್ಕೆ ನಿಲ್ಲಿಸಿ ಡೈವರ್ಟ್ ಮಾಡಿದ್ದೀವಿ. ಖಾನಾಪುರ್ ಹೋಗಿ ಮತ್ತೆ ಒಂದು 20 ಕಿಲೋಮೀಟರ್ ಪೀರನ್ವಾಡಿಗೆ ಬರ್ಲಿಕ್ಕೆ ಈಗ ರಸ್ತೆವನ್ನು ಕುಸುಮಡಿಯಲ್ಲಿ. ಸೊ ಪೀರನ್ವಾಡಿಗೆ ಬರ್ಲಿಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸಿಟಿ ಸೈಡ್ ಇಂದ ಹೋಗುವಾಗ್ಲೂ ನಾವು ಈ ಒಂದು 20 ಮೀಟರ್ ಡೈವರ್ಷನ್ ಕೊಟ್ಟಿದ್ವಿ. ಬಟ್ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಏನಂದ್ರೆ, ಸಣ್ಣ ವೆಹಿಕಲ್ಸ್ಗೆ, ಡೊಮೆಸ್ಟಿಕ್ ವೆಹಿಕಲ್ಸ್ಗೆ ಹಾಗೂ 4 ಟನ್ ಒಳಗಡೆ ಇರೋ ವೆಹಿಕಲ್ಸ್ಗೆ ನಾವಲ್ಲಿ ಡೈವರ್ಷನ್ ಮಾಡಲ್ಲ. ಖಾನಾಪುರದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮನೆಗಳು ದನಗಳು ಇದ್ದಾವೆ. ಓಕೆ, ಬಟ್ ಅದು ಪರಿಹಾರ ಏನ್ ಕೊಡ್ತಾ ಇದ್ರಿ? ಈಗ ಮೊದಲಿನ ಸರ್ಕಾರ 5 ಲಕ್ಷ ರೂಪಾಯಿ ಕೊಟ್ಟಿತ್ತು, ಈಗಿನ ಸರ್ಕಾರ ಮತ್ತು NDRF ಪ್ರಕಾರ ಕೊಡ್ತೀರಾ ಅಥವಾ ಸ್ಟೇಟ್ ಗವರ್ಮೆಂಟ್ ಸಪರೇಟ್ ಆಗಿ ದುಡ್ಡು ಕೊಡಂತ ಹೇಳ್ತೀರಾ? ಈಗ ಈ ಗವರ್ಮೆಂಟ್ ಡೆಸಿಷನ್ ತ್ವರಿತದಲ್ಲೇ ತಗೊಳ್ತಾರೆ ಅಂತ ಹೇಳಿ ನಮ್ಗೆ SDRF ನಾರ್ಮ್ಸ್ ಪ್ರಕಾರ ಏನ್ ಕೊಡ್ಬೇಕು ನಮ್ಗೆ ಗವರ್ಮೆಂಟ್ ಇಂದ ಹೇಳಿದ್ದಾರೆ. ಸೊ ಅದ್ರೊಳಗಡೆ NDRF ನಾರ್ಮ್ಸ್ ಪ್ರಕಾರ A ಕ್ಯಾಟಗರಿ ಅಂದ್ರೆ ಪೂರ್ತಿ ಡ್ಯಾಮೇಜ್ ಆಗಿರೋ ಮನೆಗಳಿಗೆ 1,20,000 ರೂಪಾಯಿ ಕೊಡೋದು, ಮತ್ತೆ B ಕ್ಯಾಟಗರಿ ಭಾಗಶಃ ಡ್ಯಾಮೇಜ್, ಮತ್ತೆ C ಕ್ಯಾಟಗರಿ ಸಣ್ಣ ಡ್ಯಾಮೇಜ್ಗೆ 16,500 ಮತ್ತೆ 5,000 ಏನೋ ಇದೆ. ಅದೊಂದು ನಾವು ಈಗ 1-2 ಡೇಸ್ ಒಳಗಡೆನೆ ಈ ಡ್ಯಾಮೇಜ್ ನು ಕ್ಯಾಲ್ಕುಲೇಟ್ ಮಾಡಿ ನಾವು ಅಟ್ಲೀಸ್ಟ್ NDRF ನಾರ್ಮ್ಸ್ ಪ್ರಕಾರ ಅವರಿಗೆ ಪರಿಹಾರ ಕೊಡ್ಲಿಕ್ಕೆ ನಾನು ಈಗಾಗಲೇ ಎಲ್ಲಾ ತಹಶೀಲ್ದಾರ್ ಮತ್ತೆ AC ಗಳಿಗೆ ಹೇಳಿದ್ದೇನೆ. ಅದರ ಪ್ರಕಾರ ಕ್ರಮ ವಹಿಸ್ತಾರೆ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.